ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿಕುಮಾರ್ ಮಾತನಾಡೋದು. ಇತ್ತೀಚೆಗೆ ನಮ್ಮ ಕಾರ್ತಿಕ್ ಸೋಮವಾರ ಬಂದರೆ ಇಸೈ ಕಲವಾಣಿ ಅಂತೇಳಿ ಒಂದು ಸಿಂಗರು ಚೆನ್ನೈಯಲ್ಲಿರೋದು, ತಮಿಳ್ನಾಡವರು, ಪಾರಂಜಿತ್ ಇದ್ದಾರಲ್ವಾ, ಅವರ ಟೀಮ್ ಅವ್ರು ಏನು ಮಾಡಿದ್ದಾರೆ, ಅಯ್ಯಪ್ಪ ಸ್ವಾಮಿ ಭಕ್ತರನ್ನು ಕೆಣಕಿದ್ದಾರೆ. ಯಾವ ರೀತಿ ಅಂದರೆ, ಈ ಕಾರ್ತಿಕ ಸೋಮವಾರ ಬಂದರೆ, ಕಾರ್ತಿಕ್ ಮಾಸ ಬಂದರೆ ಅವರೊಂದು ಪ್ರೋಗ್ರಾಮ್ ನಡೆಸ್ತಾರೆ. ಆ ಪ್ರೋಗ್ರಾಮಲ್ಲಿ ನಮ್ಮ ಯೇಸು ಹಾಡನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಆದರೆ ನಮ್ಮ ಅಯ್ಯಪ್ಪ ಸ್ವಾಮಿ ಹಾಡನ್ನ ಐ ಆಮ್ ಸಾರಿ ಅಯ್ಯಪ್ಪ, ನಾನು ಬಂದರೆ ನಿನಗೇನು ಸೂತ್ಕಾನಪ್ಪ ಅಂತ ಒಂದು ಹಾಡನ್ನು ಆಡಿದ್ದಾರೆ. ಇದು ಇಡೀ ಭಾರತದಲ್ಲಿ, ದೇಶದಲ್ಲಿ ದೊಡ್ಡದಾಗಿ ಒಂದು ವಿವಾದವನ್ನು ಏರ್ಪಡಿಸಿದ್ದಾರೆ. ಈಗ ಇಸೈ ಕಲೆವಾಣಿ ಅನ್ನೋ ಬಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಅವ್ರಿಗೆ ಯಾಕೆ ಬೇಕಾಗಿತ್ತು ಈ ಹಾಡು? ಇದು ಯಾಕೆ ಈ ರೀತಿ ಮಾಡ್ತಾವ್ರಂದರೆ, ಕೋಮಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಹುನ್ನಾರ ಮಾಡ್ತಿದ್ದಾರೆ. ಇದಕ್ಕೆ ತಮಿಳುನಾಡಿನ ಹಾಗೂ ದೇಶಾದ್ಯಂತ ಹಿಂದೂ ಸಂಘಟನೆಗಳು ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬೋರ್ಡ್ ಎಲ್ಲರೂ ಸೇರಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಏನೇ ಮಾಡೋದು ಇಂಥವ್ರಿಗೆ ಬುದ್ಧಿ ಬರೋಲ್ಲ. ಇವರು ಸುಮ್ಮನಾದರೂ ಅಯ್ಯಪ್ಪ ಭಕ್ತರನ್ನಾಗಲಿ ಹಿಂದೂಗಳನ್ನಾಗಲಿ ಕೆದಕ್ತಾನೆ ಇರ್ತಾರೆ. ಇವರಿಗೆ ಸರ್ಕಾರನೇ ತಕ್ಕ ಪಾಠವನ್ನು ಕಲಿಸ್ಬೇಕು. ಪಾರಂಜಿತ್ ಅವರು ಒಳ್ಳೊಳ್ಳೆ ಡೈರೆಕ್ಷನ್ ಕೊಡ್ತವ್ರೆ, ಅದ್ರ ಬಗ್ಗೆ ನಮಗೇನು ಎರಡು ಮಾತಿಲ್ಲ. ಬಟ್ ಈ ರೀತಿ ಎಲ್ಲ ಇವರು ಹುನ್ನಾರ ಮಾಡಿ ಹಿಂದೂಗಳನ್ನ ಈ ರೀತಿ ಧಾರ್ಮಿಕ ಆಚಾರಕ್ಕೆ ಧಕ್ಕೆ ತರುವಂಥ ಹಾಡುಗಳನ್ನ ಆಡಿಸೋದು, ಅವ್ರನ್ನ ಕೆದಕೋದು, ಇವೆಲ್ಲ ತುಂಬ ಮಾಡ್ತಿದ್ದಾರೆ. ಪಾರಂಜಿತ್ ಅವರೇ, ನಿಮ್ಗೊಂದು ಮಾತು ಹೇಳಕ್ಕೆ ಬಯಸ್ತೀನಿ. ನೀವು ಒಳ್ಳೆ ಎಜುಕೇಟೆಡ್ ಅಂತ ನಾನು ಬಯಸ್ತೀನಿ. ಡೈರೆಕ್ಟ್ರ್ ಬೇರೆ, ನಿಮ್ಗೆ ಬುದ್ಧಿ ಹೇಳೋಂಥ ಅಗತ್ಯ ಇಲ್ಲ. ನಿಮಗೆ ಗೊತ್ತಿದೆ, ಸಮಾಜದಲ್ಲಿ, ಅದು ಭಾರತದಲ್ಲಿ, ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವರ ಸಮುದಾಯನ ಅವರು ಚೆನ್ನಾಗಿ ಜೋಪಾನವಾಗಿ ನೋಡಿಕೊಂಡು, ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದಿರಂಗೆ ನೋಡ್ಕೊಬೇಕು ಅನ್ನೋ ಜವಾಬ್ದಾರಿ ನಿಮ್ಮಲ್ಲಿದೆ. ಯಾಕಂದರೆ ನೀವು ಡೈರೆಕ್ಟ್ರು, ನೀವು ಒಂದು ಸಿನಿಮಾ ತೆಗೆದ್ರೆ ಅದನ್ನು ನೋಡಿ ಇಂಪ್ರೆಸ್ ಆಗ್ತಾರೆ. ಮೀಡಿಯಾದಲ್ಲೇ ದೊಡ್ಡ ಮೀಡಿಯಾ ಅಂದರೆ ಸಿನಿಮಾನೇ. ಆ ಸಿನಿಮಾನ ಒಳ್ಳೆ ವಿಚಾರಕ್ಕೆ ತೆಗಿತಾ ಇದ್ದೀರಾ, ನಿಮ್ಗೊಂದು ಆನ್ಸರ್ ಇರಲಿ. ಬಟ್ ಈ ರೀತಿ ಯಾವುದೋ ಸ್ಟೇಜ್ ಪ್ರೋಗ್ರಾಮ್ ಮಾಡೋದು, ಅದರಲ್ಲಿ ಹಿಂದೂಗಳನ್ನ ಕೆದಕೋದು, ಇವೆಲ್ಲ ಇಟ್ಕೊಂಡ್ರೆ ನಿಮ್ಮ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಪಾರಂಜಿತ್ ಅವರೇ, ಇದನ್ನು ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ದಯವಿಟ್ಟು ಇಂಥವ್ರನ್ನ ಕರೆಸಿ ಈ ರೀತಿ ಹಾಡುಗಳನ್ನ ಬರೆಸಿ ಆಡಿಸೋದನ್ನು ಈ ವರ್ಷಕ್ಕೆ ಸ್ಟಾಪ್ ಮಾಡಿ. ಮುಂದಿನ ದಿನಗಳಲ್ಲಾದರೆ ಎಲ್ಲರೂ ಬೀದಿಗೆ ಬರಬೇಕಾಗುತ್ತೆ. ಎಲ್ರಿಗೂ ಜೈ ಹಿಂದ್.